स्वागत है आपका यस न्यूज़ कर्नाटक एक्सप्रेस में। मैं आपके साथ सुफियान हूं। आइए आज की खबर पर नजर डालते हैं। ಮುಖ್ಯವಾಗಿ ವಿಜಯಪುರ ಮಹಾನಗರ ಪಾಲಿಕೆ 2024-25ನೇ ಸಾಲಿನ ಏನು ಆಯವ್ಯಯ ಅಂದಾಜು ಪತ್ರಿಕೆಯನ್ನು ಇವತ್ತಿನ ದಿವಸ ಪೂಜ್ಯ ಮಹಾಪೌರರು, ಪೂಜ್ಯ ಉಪಮಹಾಪೌರರು, ಆಯುಕ್ತರು ಎಲ್ಲರೂ ಸೇರಿ ಇವತ್ತು ಬಜೆಟ್ ಮಂಡನೆ ಮಾಡಿದರು. ವಿಶೇಷವಾಗಿ ಈ ಸಂದರ್ಭದಲ್ಲಿ ರಾಜ್ಯದಲ್ಲಿ ಅತಿ ಹೆಚ್ಚು ಆದಾಯ ಅಂದ್ರೆ ತನ್ನ ಮೂಲ ಸಂಪನ್ಮೂಲಗಳಿಂದ ಅತಿ ಹೆಚ್ಚು ಆದಾಯ ಇರುವಂಥ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಕರ್ನಾಟಕದಲ್ಲಿ 2ನೇ ಮಹಾನಗರ ಪಾಲಿಕೆ ಅಂತ ನಾವು ವಿಜಯಪುರನ ಮಹಾನಗರ ಪಾಲಿಕೆ ಕರಿತೀವಿ. ಆದರೆ ಇವತ್ತಿನ ಬಜೆಟ್ ನೋಡಿದ್ರೆ ಏನು 25-26ನೇ ಸಾಲಿನ ಬಜೆಟ್ ಐತಿ, 24 ಮತ್ತು 25ನೇ ಸಾಲಿನ ಬಜೆಟದ ಪ್ರತಿರೂಪ ಅಂತ ಹೇಳಕ್ಕೆ ನಾನು ಇಚ್ಛಾಪಡಿಸ್ತೀನಿ. ಯಾಕಂದ್ರೆ 35 ವಿಷಯ ಒಳಗೆ ಒಂದು 20 ವಿಷಯ ಹೋದ ವರ್ಷ ಏನು ಬಜೆಟ್ ಮಂಡನೆ ಮಾಡಿದ್ರು ಅವೇ ಎಲ್ಲ ರಿಪೀಟ್ ಆಗ್ಯಾವ. ಅಂದ್ರೆ ಏನು ಆದಾಯ ಹೆಚ್ಚಿಸಬೇಕು, ಏನು ಜನರಿಗೆ ಮೂಲಭೂತ ಸೌಕರ್ಯ ಇರ್ಬೋದು, ಕುಡಿಯೋ ನೀರು ಇರ್ಬೋದು, ನಗರ ನೈರ್ಮಲ್ಯೀಕರಣ ಇರ್ಬೋದು, ಆರೋಗ್ಯ ಇರ್ಬೋದು, ಮತ್ತು SC/ST ಫಲಾನುಭವಿಗಳಿಗೆ ಅನುದಾನ ಕೊಡೋದಿರ್ಬೋದು, ಹೀಗೆ 10 ಅಂಶಗಳು ಮರೀಚಿಕೆ ಆಗ್ಯಾವ ಈ ಬಜೆಟ್ ಒಳಗಂತ ನಾನು ಹೇಳಕ್ಕೆ ಇಚ್ಛಪಡಿಸ್ತೀನಿ. ಯಾಕಂದ್ರೆ ಹೊಸ ಕಾಂಪ್ಲೆಕ್ಸ್ ಮಾಡಬೇಕಂತೇಳಿ ಅನುದಾನ ಮೀಸಲಿಟ್ಟಾರೆ. ಆದರೆ ಕಳೆದ 2 ವರ್ಷಗಳಿಂದ ವಿಶೇಷವಾಗಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಕಾಂಪ್ಲೆಕ್ಸ್ ಬಬಲೇಶ್ವರ ನಾಕಾಬಲ್ ಐತಿ. 2 ವರ್ಷದಿಂದ ಅದು ಟೆಂಡರು ಕರೆಕ್ಟ್ ಇರಲ್ಲ, ಅದು ಯಾರಿಗೆ ಫಲಾನುಭವಿಗಳು ಕೊಟ್ಟರೆ ಅಲ್ಲಿ ರೇಣು ಉತ್ಪನ್ನ ಆಕೈತಿ, ಮಹಾನಗರ ಪಾಲಿಕೆಗೆ ಆದಾಯ ಬರ್ತೈತಿ. ಅದ್ರ ಬಗ್ಗೆ ಕೂತಾರೆ. ಆದ್ರೆ ಹೊಸ ಕಾಂಪ್ಲೆಕ್ಸ್ ಮಾಡ್ತೀನಿ ಅಂತೇಳಿ ಘೋಷಣೆ ಮಾಡ್ತಾರೆ. ಏನು ಬೇಗಮ್ ತಲಾಬ್ ನಾವು ಐತಿಹಾಸಿಕ ಕೆರೆ ಐತಿ, ಸಣ್ಣ ನೀರಾವರಿ ಇಲಾಖೆಯಿಂದ ಅದು ಅಭಿವೃದ್ಧಿ ಆಗೈತಿ. ಅಲ್ಲಿ ಕೂಡ ಟೆಂಡರ್ ಕರೆದ್ರೆ ಚಿಕ್ಕ ಮಕ್ಕಳಿಗೆ ಉದ್ಯಾನ ಇರ್ಬೋದು, ಫುಡ್ ಕೋರ್ಟ್ ಇರ್ಬೋದು, ಅಲ್ಲಿ ಕೂಡ ರೆವೆನ್ಯೂ ಬರ್ತೈತೆ ನಮ್ಮ ಮಹಾನಗರ ಪಾಲಿಕೆಗೆ. ಅದನ್ನು ಕೂಡ 2 ವರ್ಷ ಆಯಿತು, ಅದನ್ನು ಕೂಡ ಹಾಗೆ ಐತಿ. ಮತ್ತು ಇದ್ರ ಜೊತೆಗೆ ಕಳೆದ ಬಜೆಟ್ನಲ್ಲಿ ನಾವು ಭಾಳ ಜನರು ಬೇಡಿಕೆ ಇತ್ತು. ವಿಜಯಪುರ ನಗರದ ಜನಸಂಖ್ಯೆ ನೋಡಿದ್ರೆ ಒಂದೇ ಒಂದು ಮುಕ್ತಿ ವಾಹನ ಇಲ್ಲ. ಇವತ್ತೆಲ್ಲ ಸಮುದಾಯಗಳಿಗೂ ಅಂತ್ಯಕ್ರಿಯೆ ಮಾಡ್ಬೇಕಾದ್ರೆ ಮುಕ್ತಿ ವಾಹನ ಬೇಕು. ಅಂದ್ರೆ ಬೇರೆ ಬೇರೆ ಸಂಘ ಸಂಸ್ಥೆಗಳು ಅವರು ಸ್ವಲ್ಪಲ್ಲಿ ಏನೋ ಅಮೌಂಟ್ ಜಾಸ್ತಿ ಐತೆ, ಯಾಕಂದ್ರೆ ಅವ್ರು ಮೇಂಟೆನೆನ್ಸ್ ಮಾಡಬೇಕು. ಆ ಮುಕ್ತಿ ವಾಹನದ ಇದ್ರ ಸಲುವಾಗಿ ಖರ್ಚಿದ ಸಲುವಾಗಿ ಅವರು ಸ್ವಲ್ಪ ಹೆಚ್ಚಿಗೆ ಮಾಡ್ಯಾರ. ಆದ್ರೆ ಮಹಾನಗರ ಪಾಲಿಕೆಯಲ್ಲಿ 2 ಮುಕ್ತಿ ವಾಹನ ಮಾಡಬೇಕಂತ ನಾವು ಕಳೆದ ವರ್ಷದಿಂದ ನಾವು ಹೇಳ್ತಾ ಇದ್ದೇವೆ. ಯಾಕಂದ್ರೆ ಸ್ವಲ್ಪ ರೊಕ್ಕೊಳಗೆ ಬಡ ಜನರಿಗೆ ಅನುಕೂಲ ಆಕೈತಿ ಅಂತ್ಯ ಸಂಸ್ಕಾರ ಮಾಡೋಕೆ. ಅದ್ರ ಜೊತೆಗೆ ವಿದ್ಯುತ್ ಚಿತಾಗಾರ ಬಗ್ಗೆ 2 ವಿದ್ಯುತ್ ಚಿತಾಗಾರ ತಿಳಿದು ಒಂದು ಶಾಂಕ್ಷನ್ ಆಗೈತಿ, ಅದು ಕೂಡ ಇಂಪ್ಲಿಮೆಂಟ್ ಮಾಡ್ಬೇಕಾದ್ರೆ ಇನ್ನೊತ್ತಾದರೂ ಆಗ್ತಾಯಿಲ್ಲ. ಮತ್ತು ಅದ್ರ ಜೊತೆಗೆ ಏನು ಪ್ರತಿ ವರ್ಷ ಬಿಸಿಲು ಈಗಾಗಲೇ 38-39 ಬಿಸಿಲಿತ್ತು. ಸುಮಾರು ಒಂದು 10-15 ಸಿಗ್ನಲ್ಗಳದಾವೆ. ಪ್ರತಿ ವರ್ಷ ನಾವು ಮನವಿ ಮಾಡ್ತೇವೆ, ನೀವು ಏನು ಟ್ರಾಫಿಕ್ ಪಾದಚಾರಿಗಳಿರ್ಬೋದು ಅಥವಾ ಸಿಗ್ನಲಲ್ಲಿ ನಿಂತಂಥ ವಾಹನಗಳಿಗೆ ನೆರಳಿನ ಪರದೆ ಅಳವಡಿಸ್ಬೇಕಂತ ಪ್ರತಿ ವರ್ಷ ಹೇಳ್ತೇವೆ ನಾವು. ಅದಕ್ಕೆ ಈ ವರ್ಷ ನಾವು ವಿಶೇಷ ಆಗ್ರಹ ಮಾಡೇವು, ಪ್ರತಿ ವರ್ಷ ಬಜೆಟ್ನಾಗ ರೊಕ್ಕ ಇಡ್ರಿ. ಯಾಕಂದ್ರೆ ಸಿಗ್ನಲ್ ಒಳಗೆ 1 ನಿಮಿಷ 2 ನಿಮಿಷ ನಿಂದಿರ್ಬೇಕಾಕೈತಿ. 30-40 ಡಿಗ್ರಿ ಬಿಸಿಲು ಇರ್ತೈತಿ. ಅದಕ್ಕೆ ಸಾರ್ವಜನಿಕರಿಗೆ ಅನಾನುಕೂಲ ಆಗತ್ತೈತಿ. ಅದ್ರ ಬಗ್ಗೆಯೂ ಕೂಡ ನಾವು ಇವತ್ತಿನ ದಿವಸ ವಿಶೇಷ ಒತ್ತು ಕೊಟ್ಟೆವು. ಅದ್ರ ಜೊತೆಗೆ ಕೆಲವೊಂದು ನಗರದಲ್ಲಿ ನಮ್ಮ ವಾರ್ಡ್ನಲ್ಲಿ ಬರುವಂಥ ಮಾಸ್ಟರ್ ಪ್ಲ್ಯಾನ್ ಬಬಲೇಶ್ವರ ನಮ್ಮ ಈಗಾಗಲೇ ಮೇನ್ ರೋಡ್ ಗಾಂಧಿ ಸರ್ಕಲ್ ಇರ್ಬೋದು, ಸ್ಟೇಷನ್ ರಸ್ತೆ ಮಾಸ್ಟರ್ ಪ್ಲ್ಯಾನ್ ಒಳಗೆ ಅಳವಡಿಕೆ ಐತಿ. ಆದ್ರೆ ಉಳಿದಿದ್ದೇನೆಂದ್ರೆ ನಾವು ತಿಲಕ್ ಸರ್ಕಲ್ ಅಂತ ಹೇಳ್ತೇವೆ. ವಾಟರ್ ಟ್ಯಾಂಕಿಂದ ಗೋದಾವರಿ ಮಟ್ಟ ಬಹಳ ಜನರ ಬೇಡಿಕೆ ಐತಿ. ಅಲ್ಲಿ ಸುಮಾರು ಒಂದು 20-30 ಸಾರ್ವಜನಿಕ ಏನು ಕಚೇರಿಗಳು ಹೋಗುವಂಥ ರಸ್ತೆ ಇರ್ಬೋದು, ಅನೇಕ ಶಾಲೆ ಕಾಲೇಜುಗಳದಾವು, ಮತ್ತು ಸಿವಿಲ್ ಹಾಸ್ಪಿಟಲ್ ಐತಿ, ಸೈನಿಕ್ ಸ್ಕೂಲ್ ಐತಿ. ಈ ರೀತಿ ಪ್ರಮುಖ ರಸ್ತೆ ಟ್ರಾಫಿಕ್ ಸಿಕ್ಕಾಪಟ್ಟಿ ಇರ್ತೈತೆ ಅಲ್ಲಿ. ಅದಕ್ಕೆ ನಾವು ವಿನಂತಿ ಮಾಡಿದೆವು, ಬಜೆಟ್ನಾಗ ಇದಕ್ಕೂ ಕೂಡ ಅನುದಾನ ಒದಗಿಸಿ ನಮ್ಮ ವಾಟರ್ ಟ್ಯಾಂಕ್ ಹಿಡ್ಕೊಂಡು ಗೋದಾವರಿ ಮಟ್ಟನೂ ಕೂಡ ನೀವು ಮಾಸ್ಟರ್ ಪ್ಲ್ಯಾನ್ ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡೇವು. ಒಟ್ಟಾರೆ ಆಗಬೇಕಂದ್ರೆ ಬಜೆಟ್ನ ಒಂದು ಏನು ಸಾರ್ವಜನಿಕರಿಗೆ ಏನು ಉಪಯುಕ್ತ ಆಗಬೇಕು. ಯಾಕಂದ್ರೆ ಕಳೆದ ವರ್ಷ ಘೋಷಣೆ ಮಾಡಿದ್ದು ಏನೂ 10% ಇಂಪ್ಲಿಮೆಂಟ್ ಆಗಿಲ್ಲ. ಆದರೆ ಈ ವರ್ಷವೇ ನೀವು ಏನು ಅಧಿಕಾರಿಗಳಿರ್ಬೋದು ಅಥವಾ ಇಚ್ಛಾಶಕ್ತಿ ಕೊರತೆ ಐತಂತೇಳಿ ಸಂದರ್ಭ ಅನಿಸ್ತೈತಿ. ಅದಕ್ಕೆ ಈ ವರ್ಷದ ಬಜೆಟ್ ಇಂಪ್ಲಿಮೆಂಟ್ ಮಾಡೋಕ್ಕೆ ನೀವು ಯೋಗ್ಯ ಕ್ರಮ ಕೈಗೊಳ್ಬೇಕಂತೇಳಿ ನಾವು ವಿನಂತಿ ಮಾಡ್ಕೋತೇವೆ. ನಾನು ಶಿವರುದ್ರ ಬಾಗಲಕೋಟ ಮಹಾನಗರ ಪಾಲಿಕೆಯ ಸದಸ್ಯ. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.